ಹಾಯ್ ಗೈಸ್, ಈಗ ನಾವು ಬೆಂಗಳೂರಲ್ಲಿ ಒಂದು ರೈಡ್ ಮಾಡೋಣ ಅಂತ ಇದ್ದೀವಿ. ಸಿಂಪಲಾಗಿ ಒಂದು ರೈಡ್ ಮಾಡಿ ನಿಮ್ಗೆ ಎಲ್ರಿಗೂ ಒಂದು ವೀಡಿಯೋ ತೋರಿಸ್ತೀನಿ. ಆ ವಿಡಿಯೋ ಹೇಗಿರುತ್ತೆ ಅಂತ ಆಮೇಲೆ ಹಾಕ್ತೀನಿ. ಸ್ವಲ್ಪ ನೋಡಿ ಫ್ರೆಂಡ್ಸ್, ಹೇಗಿರುತ್ತೆ ಎಂಜಾಯ್ ಮಾಡಿ. ಹಾಗೆ ಗಾಯ್ಸ್, ಇದು ನಮ್ಮ ಮಾವನ ಬೈಕು. ಈ ಮಾವನ ಬೈಕ್ನ ನಾನಿವತ್ತು ತಗೊಂಡೋಗಿ ಒಂದು ಜಾಗದಲ್ಲಿ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಅದಕ್ಕಿಂತ ಮೊದಲು ನೀವೆಲ್ಲ ನನ್ನ ಬೈಕ್ ನಿಮ್ಗೆ ಗೊತ್ತಾ? ನನ್ನ ಬೈಕ್ ಯಾವ್ದು ಹೇಳಿ? ಎಕ್ಸ್ಪಲ್ 400V, ಕುದುರೆ ಗಾಡಿ. ಆ ಗಾಡಿನ ಇವತ್ತು ನಾನು ನಿಮಗೆ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಏನಕ್ಕೆ ಅಂತಂದರೆ 1.5 ವರ್ಷ ಕಂಪ್ಲೀಟ್ ಆಗಿದೆ. ಹಾಗೆ ಆ ಬೈಕ್ ಬಗ್ಗೆ ಡಿಸ್ಅಡ್ವಾಂಟೇಜಸ್ ಏನು, ಅಡ್ವಾಂಟೇಜಸ್ ಏನು, ಹಾಗೆ ಏನೇನು ಮೈಲೇಜ್ ಇದೆ, ಅದು ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲನೂ ಹೇಳೋಣ ಅಂತ ಹೇಳಿ ಇವತ್ತು ನಾನು ಹೋಗ್ತಿರೋ ಜಾಗ ಬಂದು ಕೆಂಗೇರಿ ಹತ್ರ ಇರ್ತಕ್ಕಂಥ ಒಂದು ಕ್ವಾರಿ ಹತ್ರ ಹೋಗಿ ಆ ಬೈಕ್ನ ರಿವ್ಯೂ ಮಾಡ್ತೀನಿ. ನೀವೆಲ್ಲರೂ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ, ನಾನು ಹೇಳೋ ರಿವ್ಯೂಗಿಂತ ನಮ್ಮ ಅತ್ತೆ ಮಗಳು ಹೇಳ್ತಾಳೆ ನನ್ನ ಬೈಕ್ ಬಗ್ಗೆ. ನೀವು ಒಂದ್ಸಲ ಕೇಳಿಸ್ಕೊಳ್ಳಿ. ಅತ್ತೆ ಮಗಳು ಬಂದಿದ್ದಾಳೆ, ನನ್ನ ಗಾಡಿ ರಿವ್ಯೂ ಕೊಡ್ತಾಳೆ. ಅವಳು ಓಡಿಸಿದಾಳೆ ಬೈಕು, ಹೆಂಗೆ ಅನ್ನಿಸ್ತು ಅಂತ ಅವಳು ಹೇಳ್ತಾಳೆ. ಒಂದ್ಸಲ ನೀವು ಕೇಳಿಸ್ಕೊಳ್ಳಿ. ಹೆಂಗೆ ಓಡಿಸಿದ್ಯಲ್ಲ, ಏನು ಫೀಲ್, ಏನು ಕೊಡ್ತು, ಮತ್ತು ಇದ್ರ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳು. ನಿಂಗೆ ಏನು ಅನಿಸ್ತುತ್ತಾ? ಆನೆಸ್ಟಾಗಿ ರಿವ್ಯೂ ಕೊಡು. ನನಗೇನು ಅಷ್ಟೊಂದು ಗೊತ್ತಿಲ್ಲ. ಗೇರ್ ಬೈಕಲ್ಲಿ ನಾನು ಸೆಕೆಂಡ್ ಬೈಕ್ನ ಓಡಿಸೋದು, ಅದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಮತ್ತು ಫುಲ್ ಸ್ಮೂತ್ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿ ಗಾಡಿ ಹೋಗಿದೆ. ಈವನ್ ಆಫ್ ರೋಡಿಂಗಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಆವಾಗಲೇ ಅನಿಸಿದ್ದು. ನೆಕ್ಸ್ಟ್ ನಾನೇನಾದರೂ ಗೇರ್ ಬೈಕ್ ಅಂತ ತಗೊಂಡ್ರೆ ಹೀರೋ ಎಕ್ಸ್ಪಲ್ಸ್ ಫೋನೇ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತಗೊಳ್ತೀನಿ ಫ್ಯೂಚರಲ್ಲಿ. ಮಾವ ಇದ್ದಾರೆ, ಅವರು ಈ ಬೈಕ್ ಬಗ್ಗೆ ರಿವ್ಯೂ ಕೊಡ್ತಾರೆ. ಮತ್ತು ನಮ್ಮ ಮಾಮನೂ ಸಹ ಬೈಕ್ ಓಡಿಸಿ ಹೆಂಗಿತ್ತು ಅಂತ ಅವ್ರ ಪರ್ಫಾರ್ಮೆನ್ಸ್ ಕೇಳೋಣ. ನೀವು ಒಂದ್ಸಲ ಕೇಳ್ಕೊಂಬನ್ನಿ ಹೇಗಿತ್ತು ಅಂತ. ನೋಡಿ ಬಾಯ್ಸ್, ಫ್ರೆಂಡ್ಸ್, ನನ್ನ ಹತ್ರನೂ ಪಲ್ಸರ್ 220 ಇದೆ. ಬಟ್ ನನ್ನ ಗಾಡಿನೂ ನನಗೆ ತುಂಬಾ ಇಷ್ಟ. 10 ವರ್ಷ ಆಗಿದೆ. ಆ ಗಾಡಿಗಿಂತ ಈ ಗಾಡಿನೂ ತುಂಬ ಇಷ್ಟ ಆಯ್ತು ಇವತ್ತು. ಈ ಹಳ್ಳದಿನ್ನೆಲೆ ತುಂಬ ಸರೀಸಾಗಿ ಓಡಿಸ್ತೆ, ಆರಾಮಾಗಿ ಬರುತ್ತೆ ಗಾಡಿ. ನಂದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ, ಬಟ್ ಇದು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಸ್ಪೀಡ್ ಹೋಗೋದ್ರಲ್ಲಿ ನಂದೇ ಬೆಸ್ಟು. ಬಟ್ ಇದು ಆಫ್ ರೋಡಿಂಗಿಗೆ ತುಂಬ ವೆರಿ ಬೆಸ್ಟ್ ಬೈಕ್. ನಮ್ಮ ಅಣ್ಣನ ಹತ್ರನೂ ಇದೆ ಈ ಗಾಡಿ, ಬಟ್ ನಾನು ಓಡ್ಸೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಹೈಟ್ ಕಮ್ಮಿ. ಆದರೂ 220 ಬೈಕ್ ಅಂತಾರ ಲೆಜೆಂಡರಿ ಬೈಕು, ಅವಾಗಿಂದನೂ ಸಖತ್ತಾಗಿದೆ. ಬಟ್ ನನಗೂ ಅದು ಆಸೆ ಇತ್ತು ತಗೋಬೇಕಂತ, ಅದಾಗಿರಲಿಲ್ಲ. ಈಗ ಅದ್ರ ಬಗ್ಗೆನೂ ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೀವು ನೋಡ್ಬೋದು, ನಮ್ಮ ಮಾಮನ ಕೈಲೇ ಮಾಡಿಸ್ತೀನಿ. ಸಖತ್ತಾಗಿ ಮಾಡ್ತಾರೆ ಅವರು ಇಷ್ಟು ವರ್ಷ ಓಡ್ತಿದ್ದಾರೆ, 10 ವರ್ಷ ಬಂದಿದೆ ಅಂದರೆ ಸುಮಾರು ಅದು ಲೆಜೆಂಡರಿ ಬೈಕ್ ಅಂತಲೇ ಹೇಳ್ಬೋದು. ಹಾಗೆ ನನಗೂ ಅದ್ರ ಮೇಲೆ ಆಸೆ ಇತ್ತು, ತಗೊಳಕ್ಕಾಗಿಲ್ಲ. ಬಟ್ ಇವಾಗ ನಾನು ಆಫ್ ರೋಡಿಂಗ್ ಹೆಂಗೆ ಚೂಸ್ ಮಾಡಿದೆ ಅಂದರೆ, ಆಫ್ ರೋಡು ಆನ್ ರೋಡು ಎರಡರಲ್ಲೂ ಹೋಗುತ್ತೆ ಅಂತ, ಸ್ಮೂತಾಗಿ ರನ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಕೇಳಿಸ್ಕೊಂಡ್ರಲ್ಲ ನಮ್ಮ ಅತ್ತೆ ಮಗಳು ಯಾವ ರೀತಿ ರಿವ್ಯೂ ಕೊಟ್ಲು ಅಂತ. ಅದಕ್ಕಿಂತ ಮೊದಲು ನಾನು ರಿವ್ಯೂ ಕೊಡಬೇಕು. ಏನಕ್ಕೆ ಅಂತಂದರೆ ಗಾಡಿ ಓನರ್ ನಾನು ಈ ಗಾಡಿನ ಓಡಿಸಿ ಈ ಗಾಡಿನ ರಿವ್ಯೂ ಕೊಡ್ತಾಯಿದ್ದೀನಿ. ಸೊ ದಟ್ 23,000 ರನ್ ಆಗಿರೋ ಈ ಬೈಕು ನನಗೆ ಯಾವತ್ತೂ ಅನ್ಸ್ಯಾಟಿಸ್ಫೈ ಮಾಡಿಲ್ಲ. ಏನಕ್ಕೆ ಅಂತಂದರೆ ನನ್ನ ಬೈಕ್ ಯಾವತ್ತೂ ನನಗಿಷ್ಟ. ಸೊ ಅದಕ್ಕಿಂತ ಮೊದಲು ಈ ಗಾಡಿ ಬಗ್ಗೆ ಆನೆಸ್ಟ್ ರಿವ್ಯೂ ಹೇಳ್ತೀನಿ ಏನೇನಂತ. ಸೊ ಇದು ಫ್ರಂಟ್ ವೀಲ್ ಬಂದು ಸಿಯರ್ ಟೈರ್ ಇದೆ ಮತ್ತು ಸ್ಪೋಕ್ ವೀಲ್ ಇದೆ. ಸೊ ಈ ಸ್ಪೋಕ್ ವೀಲಲ್ಲಿ ಏನಪ್ಪ ಅಡ್ವಾಂಟೇಜಸ್ ಅಂದರೆ, ಆಫ್ ರೋಡಿಂಗಲ್ಲಿ ಆರಾಮಾಗಿ ಹೋಗ್ಬೋದು. ಸೊ ಸ್ಪೋಕ್ ವೀಲ್ ಇರೋದ್ರಿಂದ ಡಿಸ್ಅಡ್ವಾಂಟೇಜ್ ಏನಂದರೆ, ಟ್ಯೂಬ್ ಬರುತ್ತೆ. ಟ್ಯೂಬು ತುಂಬ ಪಂಚರ್ ಆಗೋ ಸಾಧ್ಯತೆ ಇರುತ್ತೆ. ತುಂಬ ಲಾಂಗ್ ರೈಡ್ಸ್ ಏನಾದರೂ ಹೋದರೆ ಅಥವಾ ಆಫ್ ರೋಡ್ ಹೋದರೆ ಅಲ್ಲಿ ಯಾವುದೂ ಅಂಗಡಿಗಳಿರಲ್ಲ, ಮತ್ತು ನಮ್ಮ ಹತ್ರ ಪಂಚರ್ ಕಿಟ್ ಇಲ್ಲ ಅಂದರೆ ಇನ್ನೂ ಕಷ್ಟ. ಸೊ ಅದೊಂದು ಡಿಸ್ಅಡ್ವಾಂಟೇಜು. ಅಷ್ಟು ಬಿಟ್ಟರೆ ಇದು ಓಪನ್ ಚೈನ್ ಬರುತ್ತೆ ಇದಕ್ಕೆ. ಸೊ ಓಪನ್ ಚೈನ್ ಇರೋದ್ರಿಂದ ಅವಾಗವಾಗ ಚೈನ್ಗೆ ಆಯಿಲ್ ಹಾಕಿ ಮೇಂಟೈನ್ ಮಾಡಬೇಕು. ಧೂಳೆಲ್ಲ ಕುತ್ಕೊಳ್ಳುತ್ತೆ, ಬಟ್ ಅದನ್ನೆಲ್ಲ ಮಾಮೂಲಿ ನಾವು ಕ್ಲೀನ್ ಮಾಡಿಕೊಂಡು ಮತ್ತು ಅದಕ್ಕೆ ಆಯಿಲ್ ಹಾಕಿ ಮೇಂಟೈನ್ ಮಾಡಬೇಕು. ಮತ್ತು ಈ ಗಾಡಿ ಬಂದು 200cc ಇರೋದ್ರಿಂದ ಟಾಪ್ ಸ್ಪೀಡ್ ಬಂದು 125 ಕ್ರಾಸ್ ಆಗುತ್ತೆ ಇಲ್ಲಿ ಹೈವೇಗಳಲ್ಲಿ. ಮತ್ತು ಇದು 42 km/L ಕೊಟ್ಟಿದೆ ನನಗೆ ಮೈಲೇಜು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಫುಲ್ ಟ್ಯಾಂಕ್ ಎಲ್ಲ ಮಾಡಿಸಿ ಚೆಕ್ ಮಾಡಿದ್ದೀನಿ. ಸೊ 42 ಬರುತ್ತೆ. 42 km/L ಯಾವಾಗ ಬರುತ್ತೆ ಅಂದರೆ, ನೀವು ಹೈವೇಗಳಲ್ಲಿ 70 ಅಥವಾ 80 ಈ ರೇಂಜಲ್ಲೆಲ್ಲ ಹೋದರೆ ನಿಮಗೆ 100% 42 ಮೇಲೆ ಬರುತ್ತೆ ಮೈಲೇಜು. ಅಥವಾ ನೀವೇನಾದರೂ ಈಗ ಸಿಟಿಗಳಲ್ಲಿ ಆ ಥರ ಎಲ್ಲ ಹೊಡಿತೀನಿ ಅಂದರೆ 35 ಅಷ್ಟೇ ಲಾಸ್ಟು. ಮತ್ತು ಟಾಪ್ ಸ್ಪೀಡು 100 ಮತ್ತು 125 ಆ ರೇಂಜಲ್ಲೆಲ್ಲ ಓಡಿಸ್ತೀನಿ ಅಂದರೆ 30 ಅಷ್ಟೇ. ಅಷ್ಟು ಬಿಟ್ಟರೆ ಅದ್ರ ಮೇಲೆ ಹೋಗಲ್ಲ. ಸೊ ಕಂಪೇರ್ ಟು ಬೇರೆ ಅಡ್ವೆಂಚರ್ ಬೈಕೆ ಈ ಬೈಕು ಬೆಟರ್. ಸೊ ನನ್ನ ಬೈಕ್ ಬಂದು 1,95,000ಕ್ಕೆ ನಾನು ತೊಗೊಂಡಿದ್ದು. ಆವಾಗೆಲ್ಲ GST ಜಾಸ್ತಿ ಇತ್ತು, ಇವಾಗ GST ಎಲ್ಲ ಕಮ್ಮಿ ಆಗಿರೋದ್ರಿಂದ 1,80,000ಕ್ಕೆ ನಿಮಗೆಲ್ಲ ಸಿಗುತ್ತೆ.
ಸೊ ಕಂಪೇರ್ ಟು ಅಡ್ವೆಂಚರ್ಸ್ ಬೈಕಲ್ಲಿ ಈ ಬೈಕು ಸಖತ್ತಾಗಿದೆ. ಏನಕ್ಕೆ ಅಂದರೆ ಕಾಸ್ಟಲ್ಲಾಗಲಿ, ಮೈಲೇಜಲ್ಲಾಗಲಿ ಮತ್ತು ಪರ್ಫಾರ್ಮೆನ್ಸಲ್ಲಾಗಲಿ ಎಲ್ಲದರಲ್ಲೂ ಸಖತ್ತಾಗಿದೆ. ಸೊ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಮ್ಮ ಮಾವನ ಬೈಕ್ನ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಅವರು 10 ವರ್ಷ ಓಡಿಸಿದ್ದಾರೆ ಆ ಬೈಕ್ನ ರಿವ್ಯೂ ಮಾಡೋಣ ಅಂತಲೇ. ಮತ್ತು ಇವಳು ನಮ್ಮ ಅತ್ತೆ ಮಗಳು, ಇವಳು ನಮ್ಮ ಮಾವ, ಇವರಿಬ್ಬರು ರಿವ್ಯೂ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ರಿವ್ಯೂನು ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಹಂಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಬೈಕು ಎಕ್ಸ್ಪಲ್ಸ್ ಹಾಕಿದರೆ ಕಮೆಂಟ್ ಮಾಡಿ, ಮತ್ತು ನೀವು ತಗೊಳ್ಳೋರಾಗಿದ್ದರೆ ಕಮೆಂಟ್ ಮಾಡಿ. ಈ ಬೈಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹೀರೋ ಶೋರೂಮ್ನ ಸಂಪರ್ಕಿಸಿ, ಚೆನ್ನಾಗಿರೋ ಬೈಕ್ ತೊಗೊಳ್ಳಿ, ಓಡಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಮಾವನ ಬೈಕ್ ಇದೆ. ಆ ಬೈಕು ಲೆಜೆಂಡರಿ ಅಂತಲೇ ಹೇಳ್ಬೋದು. 10 ವರ್ಷ ರನ್ ಆಗಿದೆ. 619 ಹಾರ್ಟ್ ಅಂತಲೂ ಸಹ ಬ್ರ್ಯಾಂಡೆಡ್ ಆಗಿ ಇಟ್ಕೊಂಡಿದ್ದಾರೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬೈಕ್ ಬಗ್ಗೆ ರಿವ್ಯೂ ಎಲ್ಲ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜಸ್ಟ್ ವಂಡರ್ಸ್ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ. ನಮ್ಮ 3 ಜನದ ಅಕೌಂಟ್ಸು ಟ್ಯಾಗ್ ಆಗಿರುತ್ತೆ. ಸಪೋರ್ಟ್ ಮಾಡಿ. ಹಾಗೆ ಟ್ರಾವೆಲಿಂಗ್ ವೈಬ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮತ್ತು ವಾರಿಯರ್ಸ್ ವಂಡರ್ ಅಂತ ಇವಳದು ಯೂಟ್ಯೂಬ್ ಇದೆ. ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಮಗಳು ಇಬ್ಬರು ಸೇರಿ ಒಂದು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಿದ್ದಾರೆ. ನೀವು ಹೋಗಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಬಾಯ್ ಬಾಯ್.